ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ದಿ ಬಾಯ್ಸ್ ಸೀಸನ್ 4ನ 4, 5 ಮತ್ತು 6ನೇ ಎಪಿಸೋಡ್ಗಳಲ್ಲಿ ಏನೇನು ಕತೆ ಆಗಿದೆ ಅಂತೇಳ್ಬಿಟ್ಟು ನೋಡೋಣ. ಕಳೆದ ಎಪಿಸೋಡ್ಗಳಲ್ಲಿ ನಮಗೆ ಗೊತ್ತಾಗಿತ್ತು MM ಕೈಲಿ ಈ ಟೀಮನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ. ಇವನ್ ಮಾತನ್ನು ಯಾರೂ ಕೇಳ್ದೇನೆ ಅವ್ರವ್ರ ಪಾಡಿಗೆ ಅವ್ರು ಇಷ್ಟ ಬಂದಂಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಅದೇ ರೀತಿ ಬೂಚರು ನಮ್ಮ ಒಳಗಡೆ ಇದ್ರೂ ಇರ್ತಾನೆ ಬಿಡು ಅಂತಂತೇಳಿ ಅವನನ್ನು ಕರೆದು ಟೀಮ್ ಒಳಗಡೆ ಸೇರಿಸ್ಕೊಂತಾನೆ. ಆದರೆ ಅಣ್ಣ ಬಂದ ಕೂಡಲೇ ಮಾಡೋ ಒಂದು ಕೆಲಸ ಏನಪ್ಪ ಅಂತಂತೇಳಿದ್ರೆ ಪಟಾಕಿ ಪೋರಿ ಫೈರ್ ಕ್ರ್ಯಾಕರ್ಗೆ ಸ್ವಲ್ಪ ಸಿಟ್ಟು ಬರೆಸ್ಬಿಡ್ತಾನೆ. ಆ ಕೋಪನ ಅವಳು ತಗೊಂಡೋಗಿ ಸ್ಟಾರ್ಲೈಟ್ ಮೇಲೆ ತಿರ್ಸ್ಕೊಳ್ತಾಳೆ. ಅದು ಹೆಂಗೆ ಅಂತಂತೇಳಿದ್ರೆ ಕಳೆದ ಸೀಸನ್ನಲ್ಲಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ಸ್ಟಾರ್ಲೈಟು ದಿ 7 ಹಾಗೆ ಹೋಮ್ಲ್ಯಾಂಡರ್ ಮಾನ ಮರ್ಯಾದೆನೆಲ್ಲ ಹರಾಜು ಹಾಕಿರ್ತಾಳೋ ಅದೇ ರೀತಿ ಈಗ ಸಿಸ್ಟರ್ ಸೇಜು ಫೈರ್ ಕ್ರ್ಯಾಕರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರಿಬ್ಬರ ನಡುವೆ ಜಗಳ ತಂದಿಡ್ತಾಳೆ. ತೀರಾ ಪರ್ಸ್ನಲ್ ವಿಚಾರದಲ್ಲಿ ತಲೆ ಹಾಕೋದಿಕ್ಕೆ ಬಂದರೆ ಇವತ್ತಿನ ಕಾಲದಲ್ಲಿ ಯಾರು ಕೂಡ ಸೇರಿಸ್ಕೊಳ್ಳಲ್ಲ. ಅದೇ ಥರ ಸ್ಟಾರ್ಲೈಟ್ ಕೂಡ ಅವಳಿಗೆ ಹಿಗ್ಗ ಹೊಡೆದು ಅವಳು ಶೇಪ್ ಔಟ್ ಮಾಡ್ತಾಳೆ. ಈ ವಿಚಾರನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಮಾಡಿ ಸ್ಟಾರ್ಲೈಟ್ನ ಇಮೇಜನ್ನು ಡ್ಯಾಮೇಜ್ ಮಾಡಾಕ್ಬಿಡ್ತಾಳೆ ಸಿಸ್ಟರ್ ಸೇಜು. ಅದು ಅಲ್ಲದೆ ಈ ಕಿತ್ತೋಗಿರೋ ಕೆಲಸ ಮಾಡೋದಕ್ಕೆ ನನ್ನ ಬಳಸ್ಕೊಂಬಿಟ್ಲಲ್ಲ ಅಂತೇಳಿ ಫೈರ್ ಕ್ರ್ಯಾಕರು ಸಿಸ್ಟರ್ ಸೇಜ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಈ ಇನ್ಸಿಡೆಂಟ್ ಆದ್ಮೇಲಿಂದ ಸ್ಟಾರ್ಲೈಟು ಅವಳ ಪವರ್ನ ಯೂಸ್ ಮಾಡೋದೇನೆ ಕಮ್ಮಿ ಮಾಡಿಬಿಟ್ಟಿದ್ದಾಳೆ. ಇದರಿಂದ ರಿಪಬ್ಲಿಕನ್ ಪಾರ್ಟಿಯವ್ರ ಮೂಲಕ ವಾಟ್ ಕಂಪನಿಯನ್ನೇ ಮುಚ್ಚಿಸ್ಬೇಕು ಅನ್ನೋ ಅಂತ ಸ್ಟಾರ್ಲೈಟ್ ಪ್ಲಾನ್ ಕೂಡ ಹಾಳಾಗೋಗ್ಬಿಡುತ್ತೆ. ಇದು ಸ್ಟಾರ್ಲೈಟ್ ಕತೆ ಆದರೆ ಇದೇ ಒಂಥರ ಕತೆ. ಅವರಪ್ಪ ಕೋಮಾಗೋಗ್ಬಿಟ್ಟು ಬ್ರೈನ್ ಡೆಡ್ ಆಗೋಗ್ಬಿಟ್ಟಿದ್ದಾನೆ, ಅಂದರೆ ಬದುಕಿದ್ದು ಸತ್ತಂಗೆ. ಅವನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅರಸಾಹಸ ಮಾಡ್ತಾ ಇರ್ತಾನೆ. ಏಟ್ರನ್ಗೆ ಹೇಳ್ಬಿಟ್ಟು ಕಾಂಪೌಂಡ್ ವ್ಯೂನು ಕೂಡ ತರಿಸ್ಕೊಂಡ್ಬಿಡ್ತಾನೆ ಅವ್ರ ಅಪ್ಪನಿಗೆ ಕೊಡಬೇಕು ಅಂತ. ಈ ವಿಚಾರ ಬಿಲ್ಲಿಗೆ ಗೊತ್ತಾಗಿ ಕ್ಯಾಕ್ರಿಸಿ ಮಕ್ಕೋಗಿತಾನೆ. ಯಾಕೆ ಬೇಕು ಕೊಡೋದು ಬೇಡ ಅಂತಂತೇಳಿ ಸುಮ್ಕಾಗಿರ್ತಾನೆ. ಆದರೆ ಅವರಮ್ಮ ಅವನಿಗೆ ಕಾಂಪೌಂಡ್ ವ್ಯೂಯನ್ನು ಕೊಟ್ಟೇ ಬಿಡ್ತಾಳೆ. ಇದನ್ನು ನೆಟ್ಟಿಗಿದ್ದವರೇ ತಗೊಂಡ್ರೆ ತಡ್ಕೊಳಕ್ಕಾಗಲ್ಲ. ಬೂಚರ್ ತಗೊಂಡ್ಬಿಟ್ಟು ಒದ್ದಾಡ್ತಾ ಇದ್ದಾನೆ. ಅಂಥದ್ರಲ್ಲಿ ಬ್ರೈನ್ ಡೆಡ್ ಆಗಿರೋಂಥ ಒಬ್ಬ ಪೇಷಂಟ್ಗೆ ಕೊಟ್ಟರೆ ಏನಾಗಬೇಡ. ಅವನು ಗಜನಿ ಥರ ಶಾರ್ಟ್ ಟೆಂಪರ್ ಆಗಿ ಹಳೆದನ್ನೆಲ್ಲ ಮರಿತಾ ಇರ್ತಾನೆ. ಸಾಲದಕ್ಕೆ ಬೇರೆ ಬೇರೆ ಆಬ್ಜೆಕ್ಟ್ಗಳು ಒಳಗಡೆ ಎಲ್ಲ ಪಾಸ್ ಆಗೋ ಥರ ಸೂಪರ್ ಪವರ್ ಬಂದ್ಬಿಟ್ಟಿದೆ. ಒಂಥರ ನಮ್ಮ ವಿಷನ್ನು ಅಥವಾ ಸೂಸನ್ ಸ್ಟೋಮು ಅಥವಾ ಎಕ್ಸಾಕ್ಟ್ಲಿ ನಮ್ಮ ಫ್ಲ್ಯಾಶ್ ಥರ, ಅಂದರೆ ಏನೋ ಒಂದು ಪೇಜಿಂಗ್ ಪವರ್ನ ಯೂಸ್ ಮಾಡ್ತಾ ಇರ್ತಾನೆ ಆ ಥರ. ಅವನಿಗೂ ಇದನ್ನೆಲ್ಲ ನೋಡಿ ಗಾಬರಿ ಆಗ್ತಾ ಪಾಪ ಒಂದು 3-4 ಜನದ ಪ್ರಾಣನೇ ತೆಗೆದುಬಿಡ್ತಾನೆ. ಅವನ ಮಗ ಏನೇನೋ ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಮಾತಾಡಿ ಅವನನ್ನು ಸಮಾಧಾನ ಮಾಡಿ ಮಲಗಿಸ್ತಾನೆ. ಇಷ್ಟೇ ಅಲ್ಲ, ಇಲ್ಲಿ ಭಾಳ ಕತೆ ಇದೆ. ಅಲ್ಲಿಂದ ಮತ್ತೆ ವಾಪಸ್ ಬಾಯ್ಸ್ ಟೀಮ್ ಒಳಗಡೆ ಬಂದಾದ್ಮೇಲೆ ವೆಬ್ ವೀವರ್ ವೇಷ ಹಾಕೊಂಡ್ಬಿಟ್ಟು ಟೆಕ್ನೈಟ್ ಕರೆದಿರುವಂಥ ಪಾರ್ಟಿ ಅಟೆಂಡ್ ಮಾಡೋದಕ್ಕೆ ಹೋಗಿರ್ತಾನೆ. ಈ ತರಾತುರಿಯಲ್ಲಿ ವೆಬ್ ವೀವರಿಂದ ಸೇಫ್ ವರ್ಡನ್ನು ಕೇಳ್ಕೊಳ್ಳೋದನ್ನೇ ಮರೆತುಬಿಟ್ಟು ಹೊಡಿಬಾರ್ದು ಅದೇ ಹೊಡೆದ್ರೂ ಕೂಡ ತಡ್ಕೊಂಡು ಸೇರಿಸ್ಕೊಂಡಿರ್ತಾನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಕೊನೆಗೆ ಸ್ಟಾರ್ಲೈಟು ಮತ್ತು ಕಿಮಿಕೋ ಬಂದು ಕಾಪಾಡ್ತಾರೆ. ಇನ್ನು ಈ ವೆಬ್ ವೀವರು ಸ್ಪೈಡರ್ಮ್ಯಾನ್ಗೆ ಆಲ್ಟರ್ನೇಟಿವ್ ವರ್ಷನ್ನು, ಆದರೆ ಬಲೆ ಬಿಡೋ ಜಾಗ ಏನಾದರೂ ನಿಜವಾದ ಸ್ಪೈಡರ್ಮ್ಯಾನ್ಗೆ ಗೊತ್ತಾದರೆ ಗೊಳು ಅಂತ ಹೊತ್ಬಿಡ್ತಾನೆ. ಇನ್ನು ಟೆಕ್ನೈಟು ಬ್ಯಾಟ್ಮ್ಯಾನ್ಗೆ ಆಲ್ಟರ್ನೇಟಿವ್ ವರ್ಷನ್ನು. ಇವನನ್ನು ಆಲ್ರೆಡಿ ಜೆನ್ವಿ ಸೀರೀಸ್ನಲ್ಲಿ ನೋಡಿದ್ವಿ. ಇವನು ಮಾಡೋ ಕಚಡ ಕೆಲಸ ಏನಾದರೂ ನಿಜವಾದ ಬ್ಯಾಟ್ಮ್ಯಾನ್ಗೆ ಗೊತ್ತಾದರೆ ಇವನನ್ನೇ ಒದ್ದು ಅವನ ಸೆಲ್ ಒಳಗಡೆ ಹಾಕ್ತಾನೆ. ಆ್ಯಕ್ಚುಲಿ ಸೆಲ್ ಅಂದಾಗ ಗೊತ್ತಾಯಿತು ಇವಂದೇ ಒಂದು ದೊಡ್ಡ ಜೈಲಿರುತ್ತೆ. ಆ ಜೈಲನ್ನು ಹೋಮ್ಲ್ಯಾಂಡರ್ ಮತ್ತು 7 ಟೀಮ್ ಬಳಸ್ಕೊಳ್ತಾ ಇರುತ್ತೆ. ಅವ್ರ ವಿರುದ್ಧ ಮಾತಾಡಿದವ್ರನ್ನೆಲ್ಲ, ಅವ್ರ ವಿರುದ್ಧ ಹೋರಾಟ ಮಾಡಿದವ್ರನ್ನೆಲ್ಲ ಅದರೊಳಗಡೆ ಹಾಕೋದಿಕ್ಕೆ. ಅದೆಲ್ಲ ಸರಿ, ಟೆಕ್ನೈಟು ಈಗ ಈ ಮೀಟಿಂಗನ್ನೆಲ್ಲ ಯಾಕೆ ಕರೆದಿದ್ದಾನೆ ಅಂತಂತೇಳಿದ್ರೆ ಇವನ್ ಥರನೇ ಇರೋ ಬಿಲಿಯನರ್ಸ್ಗಳನ್ನೆಲ್ಲ ಕರೆಸ್ಬಿಟ್ಟು ಈ ಸೂಪರ್ ಹೀರೋಸ್ಗಳಿಗೆ ಪ್ರಮೋಟ್ ಮಾಡಿ ಪೊಲಿಟಿಕಲ್ ಸಪೋರ್ಟ್ ಸಿಗೋ ಥರ ಹೆಲ್ಪ್ ಮಾಡಬೇಕು ಅಂತ. ಅದರಿಂದ ಅವ್ರಗಳಿಗೆಲ್ಲ ಏನು ಲಾಭ ಅಂತಂತೇಳಿದ್ರೆ ಇವ್ರುಗಳನ್ನ ಅವ್ರ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ, ಎಂಡೋರ್ಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ, ಮೂವಿ ಬೇಕಂದರೆ ಮೂವಿ, ಆ್ಯಡ್ಸಿನ್ಸ್ ಬೇಕಂದರೆ ಆ್ಯಡ್ಸಿನ್ಸು, ಇವುಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಹುದು ಅಂತ. ಮತ್ತು ಈ ಸೀಕ್ರೆಟು ಹೊರಗಡೆ ಗೊತ್ತಾಗ್ದಂಗೆ ನೋಡ್ಕೊಳ್ಳೋದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ವಿಕ್ಟೋರಿಯಾ ನ್ಯೂಮನ್ನೇ ಇವ್ರ ಜೊತೆ ಇದ್ದಾಳೆ. ಇದೆಲ್ಲ ಒಂದು ಕಡೆ ಆದರೆ ದಿ 7ನಲ್ಲಿರುವಂಥ ಈ ಸೂಪ್ಸ್ಗಳು ಟೆಕ್ನೈಟ್ಗೆ ಕ್ಲೋಸ್ ಆದರು ಅಂತಂತೇಳಿದ್ರೆ ವಾಟ್ 50ನಲ್ಲಿ ನಡೆದಂಥ ಎಕ್ಸ್ಪೋನಲ್ಲಿ ಅವನು ಕೂಡ ಬಂದಿರ್ತಾನೆ. ಆ ಟೈಮಲ್ಲಿ ದಿ 7ಗೆ ಒಂದು ಹೆಲ್ಪ್ ಮಾಡಿರ್ತಾನೆ. ಅದೇನಪ್ಪ ಅಂತಂತೇಳಿದ್ರೆ ಹೋಮ್ಲ್ಯಾಂಡರ್ 3 ಹೆಣ ಕೆಡಿಸ್ತಿರ್ತಾನಲ್ಲ, ಅದಕ್ಕೆ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಏಟ್ರಿನ್ ಲೀಕ್ ಮಾಡಿರ್ತಾನೆ ಅಲ್ವಾ. ಆದರೆ ಅದು ದಿ 7ಗೆ ಗೊತ್ತಿರಲ್ಲ. ಅದೇ ಥರ ಇನ್ನೂ ಇನ್ಫಾರ್ಮೇಷನ್ಸ್ಗಳು ವಾಟ್ ಇಂದ ಲೀಕ್ ಆಗ್ತಾ ಇದ್ದಾವೆ. MM ಜೊತೆ ಯಾರೋ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತೇಳ್ಬಿಟ್ಟು ತಿಳಿಸಿರ್ತಾನೆ. ಆದರೆ ಅದು ಏಟ್ರಿನ್ ಅಂತಲೇ ಗೊತ್ತಾಗೋದಿಲ್ಲ. ಪಾಪ ಅಲ್ಲೇ ಕೆಲಸ ಮಾಡ್ತಿದ್ದಂಥ ಕೋಲ್ಮನನ್ನು ಕರ್ಕೊಂಬಂದು ಕೋಲಿಲ್ದೇನೆ ಸಾಯ್ಬಿಡಿತಾರೆ. ಆದರೆ ಏಟ್ರಿನ್ ಪರ್ಮನೆಂಟ್ ಆಗಂತೂ ಬಚಾವಾಗಿಲ್ಲ. ಆದರೆ ಟೆಕ್ನೈಟ್ ಪಾರ್ಟಿನಲ್ಲಿ ಸಿಸ್ಟರ್ ಸೇಜ್ ಕೈನಲ್ಲಿ MM, ಸ್ಟಾರ್ಲೈಟ್, ಕಿಮಿಕೋ ಇವರೆಲ್ಲರೂ ತಗಲಾಕೊಳ್ತಾರೆ. MMಗೆ ತುಂಬಾನೇ ಕೋಪ ಬರ್ಸ್ತಾಳೆ. ಅಷ್ಟೇ 9mm ಬುಲೆಟಿಂದ ಒಂದೇ ಶೂಟು ಸಿಸ್ಟರ್ ಸೇಜ್ ಆಗಿದ್ದವಳು ಅಕ್ಕ ಅಮೇಶಿ ಆಗೋಗ್ಬಿಡ್ತಾಳೆ. ಅವಳಿಗೆ ಹುಚ್ಚಿಡಿದಿರೋದಲ್ಲದೆ ವಿಕ್ಟೋರಿಯಾ ನ್ಯೂಮನ್ನು ಹೋಮ್ಲ್ಯಾಂಡರ್ಗೂ ಕೂಡ ಹುಚ್ಚಿಡಿಸ್ಬಿಡ್ತಾಳೆ. ಓಕೆ, ಇಷ್ಟೆಲ್ಲ ನಡೀತಿರುವಾಗ ಹೋಮ್ಲ್ಯಾಂಡರ್ ಕತೆ ಏನು ನಡೀತಾ ಇದೆ? ಅವನು ಈ ಕಡೆ ಮಗನನ್ನು ನೋಡ್ಕೋಬೇಕು, 7ನನ್ನು ನೋಡ್ಕೋಬೇಕು.
ಈ ಫ್ರಸ್ಟ್ರೇಷನ್ನಲ್ಲಿ ನಾನು ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ಬಿಟ್ಟು ಕೋಪ ಬಂದು ವಯಸ್ಸಿನಲ್ಲಿ ಅವನನ್ನ ಸಾಕ್ತಿದ್ದಂಥ ಲ್ಯಾಬಿಗೆ ನುಗ್ಗಿ ಅಲ್ಲಿ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ತುಂಬ ಬ್ರೂಟಲ್ ಆಗಿ ಕೊಂದು ಬರ್ತಾನೆ. ಇದು ಹೋಮ್ಲ್ಯಾಂಡರ್ನ ಐಕಾನಿಕ್ ಸೀನ್ ಆಗಿ ಉಳ್ಕೊಳ್ಳುತ್ತೆ. ಇನ್ನೂ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ. ಎಪಿಸೋಡ್ 4 ಆಂಟನಿ ಸ್ಟಾರರ್. ಏನು ಆ್ಯಕ್ಟಿಂಗ್ ಗುರು ನಿಂದು. ಅವನ ಕೋಪ ಒಂಚೂರು ತಣ್ಣಗಾದ್ಮೇಲೆ ಅವನ ಮಗನ ಸಮಾಧಾನ ಮಾಡೋದಕ್ಕೋಸ್ಕರ ಅವನ ಮಗ ಏನು ಹೇಳಿದ್ರು ಕೇಳ್ತಾ ಇರ್ತಾನೆ. ಅವನಿಗೆ ಇಷ್ಟ ಇಲ್ದಿರುವಂಥ ಟಿವಿ ಶೋಗಳನ್ನ ಶೂಟಿಂಗ್ ಮಾಡದೇ ಇರೋ ರೀತಿ ಕ್ಯಾನ್ಸಲ್ ಮಾಡಿಸ್ತಾನೆ. ತಪ್ಪು ಮಾಡಿದ ಜನಗಳನ್ನ ಡೈರೆಕ್ಟ್ ಆಗಿ ಹೊಡೆಯೋದು ಮಾಡದೆ ತುಂಬಾ ಡೀಸೆಂಟ್ ಆಗಿ ಶಿಕ್ಷೆ ಕೊಡಿಸ್ತಾನೆ. ಹಿಂಗೆಲ್ಲ ಮಾಡಿ ಮಗಂಗೆ ಬಕೆಟ್ ಹಿಡಿಯುವಂತ ಪರಿಸ್ಥಿತಿಗೆ ಬಂದಿದ್ದಾನೆ. ಸಾಲದಕ್ಕೆ ಸಿಸ್ಟರ್ ಸೇಜ್ ನಂಬ್ಕೊಂಡ್ಬಿಟ್ಟು ಬಕರ ಆಗಿದ್ದಾನೆ. ಫೈರ್ ಕ್ರ್ಯಾಕರ್ನ ಕ್ಷೀರಭಾಗ್ಯದ ಫಲಾನುಭವಿ ಆಗಿದ್ದಾನೆ. ಅಂತೂ ತನ್ನಂತಾನು ಸ್ಟ್ರಾಂಗ್ ಆಗಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟು ಇನ್ನು ವೀಕ್ ಆಗ್ತಾ ಇದ್ದಾನೆ. ಇನ್ನು ಬಿಲ್ಲಿ ಬೂಚರ್ ಕತೆ ಏನು ಅಂತ ನೋಡೋದಾದ್ರೆ, ದಿ ಬಾಯ್ಸ್ ಟೀಮ್ನೆಲ್ಲ ಗುಡ್ಡೆ ಹಾಕೊಂಡು ಹೋಮ್ಲ್ಯಾಂಡರೇ ಮೇನ್ ಥ್ರೆಟ್ಟು. ಅವ್ನು ಎತ್ತೋದಕ್ಕೆ ಒಂದು ಐಡಿಯಾ ಸಿಕ್ಕಿದೆ. ಅದೇ ಸೂಪರ್ ಹೀರೋಗಳನ್ನ ಕೊಲ್ಲುವಂತ ವೈರಸ್. ಆ ವೈರಸ್ ಅನ್ನ ಎತ್ಕೊಂಡ್ ಬರೋಣ ಅಂತಂತೇಳಿ ಜೈಲಲ್ಲಿದ್ದಂಥ ಸ್ಟ್ಯಾನ್ ಎಡ್ಗರ್ನ ಜಾಮೂನ್ ಕೊಟ್ಟು ಬಿಡಿಸ್ಕೊಂಬತ್ತಾರೆ. ಯಾಕಂತೇಳಿದ್ರೆ ಆ ವೈರಸ್ ಇರೋದು ವಿಕ್ಟೋರಿಯಾ ಹತ್ರ. ಅವ್ರ ಅಪ್ಪನ್ಗೆ ಅದನ್ನ ಎಲ್ಲಿಟ್ಟಿರ್ತಾಳೆ ಅಂತ ಗೊತ್ತಿರ್ಬೋದು ಅಂತ. ಅವಳು ಅದನ್ನ ಅವಳ ಗಂಡ ಸಮೀರಿಗೆ ಕೊಟ್ಟಿರ್ತಾಳೆ. ಅವನೊಬ್ಬ ಸೈಂಟಿಸ್ಟು ಅದ್ರ ಮೇಲೆ ಪ್ರಯೋಗ ಮಾಡಿ ಇನ್ನೂ ಅದನ್ನ ಸ್ಟ್ರಾಂಗ್ ಮಾಡು ಅಂತ. ಅವನದನ್ನ ಯಾರ ಮೇಲೆ ಪ್ರಯೋಗ ಮಾಡಬೇಕು? ಪ್ರಾಣಿಗಳ ಮೇಲೆ ತಾನೆ. ಅದಕ್ಕೆ ಪ್ರಾಣಿಗಳು ಫಸ್ಟ್ ಸೂಪ್ಸ್ ಆಗಲಿ ಅಂತಂತೇಳಿ ಅವ್ರ ಕೊಟ್ಟಿಗೆಲ್ಲಿದ್ದಿದ್ದು ಕುರಿ ಕೋಳಿಗಳಿಗೆಲ್ಲ ಕಾಂಪೌಂಡ್ ಕೊಟ್ಟಿರ್ತಾನೆ. ಆ ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಮಾಂಸಾಹಾರಿಗಳಾಗಿ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಇವ್ರು ಅದರಿಂದ ತಪ್ಪಿಸ್ಕೊಂಡು ಇದ್ದದ್ದೊಂದು ವೈರಸ್ ಅನ್ನು ಆ ಪ್ರಾಣಿಗಳ ಮೇಲೇನೆ ಯೂಸ್ ಮಾಡಿ ಅದನ್ನು ಕಳ್ಕೊಂಡ್ಬಿಡ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಆದರೆ ಬೂಚರ್ ಇಲ್ಲಿ ಇನ್ನೊಂದು ಪ್ಲಾನ್ ಮಾಡ್ತಾನೆ. ಸಮೀರು ಆ ಪ್ರಾಣಿಗಳ ಕೈಗೆ ಸಿಕ್ಕಿ ಸತ್ತೋದ ಅಂತಂತೇಳಿ ಅವ್ರನ್ನೆಲ್ಲ ನಂಬಿಸ್ಬಿಟ್ಟು ಅವನನ್ನ ಸಪ್ರೇಟಾಗಿ ಎತ್ತಾಕೊಂಡೋಗಿ ಆ ವೈರಸ್ಸನ್ನು ಮತ್ತೆ ಡೆವಲಪ್ ಮಾಡಿಕೊಡು ಅಂತಂತೇಳಿ ಅವನಿಗೆ ಕಾಟ ಕೊಡ್ತಾ ಇರ್ತಾನೆ. ಆದರೆ ಅವನು ಬೂಚರ್ಗೆ ರಿಯಲೈಸ್ ಮಾಡಿಸ್ತಾನೆ ಅದನ್ನು ಮತ್ತೆ ಡೆವಲಪ್ ಮಾಡ್ಬೋದು. ಹೋಮ್ಲ್ಯಾಂಡರ್ನ ಕೊಲ್ಲುವಷ್ಟು ಸ್ಟ್ರಾಂಗ್ ಆಗಿ ಕೂಡ ಮಾಡ್ಬೋದು. ಆದರೆ ಅದು ಅಷ್ಟೇ ಬೇಗ ಹರಡುತ್ತೆ. ಬೇರೆ ಬೇರೆ ಸೂಪ್ಸ್ಗಳು ಕೂಡ ಸಾಯ್ತಾರೆ. ಇಡೀ ಪ್ರಪಂಚದಲ್ಲಿರೋ ಎಲ್ಲ ಸೂಪರ್ ಹೀರೋಗಳು ಕೂಡ ಸಾಯ್ಬೋದು. ಅದರೊಳಗಡೆ ಅವಳ ಮಗಳು ಝೋಯಿ, ಅವಳ ಹೆಂಡತಿ ವಿಕ್ಟೋರಿಯಾ ಇವರೆಲ್ಲರೂ ಇರ್ತಾರೆ. ಹಂಗಾಗಿ ಅವನಿದಕ್ಕೆ ಒಪ್ಕೊಳ್ತಾ ಇರಲ್ಲ. ಅವಾಗ ಬೂಚರ್ಗೂ ಅನ್ಸುತ್ತೆ ಇದರಿಂದ ಒಂದು ವೇಳೆ ಕಿಮಿಕೋ, ಸ್ಟಾರ್ಲೈಟ್, ರಯನ್ ಇವರೆಲ್ಲ ಸತ್ತುಬಿಟ್ರೆ ಏನು ಮಾಡೋದು ಅಂತ. ಇದೇ ಟೈಮಲ್ಲಿ ನಮಗೊಂದು ವಿಚಾರನ ಕನ್ಫರ್ಮ್ ಮಾಡಿದ್ದಾರೆ. ಅದು ಏನಪ್ಪ ಅಂತ ಹೇಳಿದ್ರೆ, ಅವನ ಜೊತೆಗೆ ಇಷ್ಟು ದಿನ ಇದ್ನಲ್ಲ ಜೋ ಕೆಸ್ಲರ್ ಅಂತ ಅವನ ಫ್ರೆಂಡು, ಅವನು ಕೂಡ ನಿಜ ಅಲ್ಲ. ಅವನು ಸತ್ತೋಗಿ ತುಂಬಾ ವರ್ಷ ಆಗಿದೆ. ಬೂಚರ್ಗೆ ಯಾವ ರೀತಿ ಬೆಕ್ಕ ಒಂದು ಇಲ್ಯೂಷನ್ ತರ ಕಾಣಿಸ್ತಾ ಇರ್ತಾಳೋ ಅವನು ಸೇಮ್ ಅದೇ ತರ ಕಾಣಿಸ್ತಾ ಇರ್ತಾನೆ. ಇವನ ಮೋಟಿವ್ ಇಂದಾನೆ ಕಳೆದ ಎಪಿಸೋಡ್ ನಲ್ಲಿ ಎಜಿಕಿಲ್ನು ಕೂಡ ಬೂಚರ್ ಸಾಯಿಸಿರ್ತಾನೆ. ಅಂದ್ರೆ ಇದು ಸ್ಪ್ಲಿಟ್ ಪರ್ಸನಾಲಿಟಿನ ಅಥವಾ ಅವ್ನು ಹೇಳಿದ ಆರ್ಡರ್ಸ್ಗಳನ್ನ ಜಸ್ಟ್ ಫಾಲೋ ಮಾಡ್ತಾ ಇರ್ತಾನ, ಸರಿಯಾಗಿ ಗೊತ್ತಿಲ್ಲ. ಈ ಕನ್ಫ್ಯೂಷನ್ನಲ್ಲೇನೆ ಈ ಎಪಿಸೋಡನ್ನು ಎಂಡ್ ಮಾಡಿದ್ದಾರೆ. ಇನ್ನು ಇವುಗಳ ನಡುವೆ ಬ್ಯಾಡದೇ ಇರೋಂಥ ಕೆಲವೊಂದಿಷ್ಟು ಸ್ಟೋರಿಗಳನ್ನು ಕೂಡ ತಂದಿದ್ದಾರೆ. ಅದು ಫ್ರೆಂಚ್. ಇದು ಅವನ ಫ್ರೆಂಡ್ಗೆ ಹೇಳಿದಾನೆ ಅವನೇ ಅವ್ರ ಫ್ಯಾಮಿಲಿನ ಕೊಲೆ ಮಾಡಿದ್ದು ಅಂತಂತೇಳಿ. ಅವರಿಬ್ಬರಿಗೂ ಬ್ರೇಕಪ್ ಆಗಿದೆ. ಇವನು ಪಶ್ಚಾತ್ತಾಪಕ್ಕೋಸ್ಕರ ಜೈಲ್ಗೆ ಹೋಗಿದ್ದಾನೆ. ಇವನು ನೋಡ್ಕೊಂಬರಕ್ಕೆ ಅವಾಗ ಕಿಮಿಕೋ ಜೈಲ್ಗೆ ಹೋಗ್ತಾ ಇರ್ತಾಳೆ. ಆದ್ರೆ ಅವನು ಮೀಟ್ ಆಗ್ತಾ ಇಲ್ಲ. ಇನ್ನು ಇವ್ರುಗಳ ಕರ್ಮಕಾಂಡನೆಲ್ಲ ಕಣ್ಣಿಂದ ನೋಡಕ್ಕಾಗದೆ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗೋ ಅಂತ ತಲುಪಿದಾನೆ. ಸದ್ಯಕ್ಕೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದಿದ್ದಾನೆ. ಇನ್ನು ಕೊನೆಗೂ ಹೊಸ್ದಾಗಿ ಬಂದಿರೋಂಥ ಬ್ಲ್ಯಾಕ್ನವ್ರನ್ನ ಮಕಾನ ತೋರಿಸಿದ್ರು. ಈ ಕ್ಯಾರೆಕ್ಟರ್ಲಿ ಹೊಸ್ದಾಗಿ ಬಂದಿರೋ ಆ್ಯಕ್ಟರ್ ಯಾರಪ್ಪ ಅಂತ ಹೇಳಿದ್ರೆ ನ್ಯಾಥನ್ ಮೇಚೆಲ್ ಅವರು. ಇವನು ಕೂಡ ಒಬ್ಬ ಸೂಪ್ ಆಗಿದ್ದು ಇವನಿಗೆ ಫ್ಲೈಯಿಂಗ್ ಕೆಪಾಸಿಟಿ ಎಲ್ಲ ಬರುತ್ತೆ. ಬಟ್ ಇವನಿಗೆ ಕೊಟ್ಟಿರೋ ಜಾಬನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾತಾಡೋಕ್ಕಾಗದೆ, ಹಾರಾಡೋಕ್ಕಾಗದೆ, ಎಗರಾಡೋಕ್ಕಾಗದೆ ಮುಚ್ಕೊಂಡು ಕೂತಿದ್ದಾನೆ. ಇದೇ ಕಾರಣಕ್ಕೆ ಕೆಲಸ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಬಟ್ ಡೀಪ್ ಇವನನ್ನ ಮೋಟಿವೇಟ್ ಮಾಡಿ ಅಲ್ಲೇ ಉಳಿಸ್ಕೊಳ್ತಾನೆ. ಇವನು ಸಾಲದು ಅಂತಂತೇಳಿ ಹೋಮ್ಲ್ಯಾಂಡರು ಸ್ಯಾಮ್ ಮತ್ತೆ ಕೇಟನ್ನ ದಿ 7 ಒಳಗಡೆ ಸೇರಿಸ್ಕೊಂಡಿದ್ದಾನೆ. ಅದೇ ಗೊಡಾಲ್ಕಿನ್ ಯೂನಿವರ್ಸಿಟಿನಲ್ಲಿ ಓದುತ್ತಿದ್ದಂತಹ ದಾರಿ ತಪ್ಪಿದ ಮಕ್ಕಳು ಜನ್ವಿ ಸೀರೀಸ್ನಲ್ಲಿ ನೋಡಿದ್ವಲ್ಲ ಅವರೇ. ಓಕೆ, ಇದಿಷ್ಟು ಎಪಿಸೋಡ್ 4, 5 ಮತ್ತೆ 6ನ ಕತೆ. ಮತ್ತೆ ಮುಂದೇನಾಗುತ್ತೆ ಅಂತಂತೇಳಿ ಮುಂದಿನ ಎಪಿಸೋಡ್ಗಳು ಬಂದಾಗ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ.